ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಕಾವ್ಯಭಾಗದಲ್ಲಿ 3 ಭಾಗಗಳನ್ನು ನಾವು ನೋಡಿದ್ವಿ. ಇದು 4ನೇ ಭಾಗಕ್ಕೆ ಇವತ್ತು ನಾವು ಪ್ರವೇಶ ಮಾಡ್ತಾ ಇದ್ವಿ. ಬಹಳ ವಿಶೇಷ ಮತ್ತು ವಿಶಿಷ್ಟ ಎನಿಸುವಂತಹ ಒಂದು ಕಾವ್ಯ ಭಾಗವನ್ನು ನಾವು ಇವತ್ತು ನೋಡಲಿಕ್ಕೆ ಹೊರಟಿದ್ದೀವಿ. ಒಂದು ಹೊಸ ಬಗೆಯ ಅನುಭವವನ್ನು, ಹೊಸ ಬಗೆಯ ಆನಂದವನ್ನು ಖಂಡಿತವಾಗಿಯೂ ಈ ಕಾವ್ಯ ಭಾಗ ತಂದುಕೊಡುತ್ತೆ. ಅಧ್ಯಯನದ ದೃಷ್ಟಿಯಿಂದ ನೋಡುವುದಾದರೆ ಒಂದು ನಡುಗನ್ನಡ ಸಾಹಿತ್ಯದ ಸಂದರ್ಭದ ಕಾವ್ಯ ಭಾಗ ಆಗುತ್ತೆ ಇದು. ನೀವೆಲ್ಲರೂ ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ನಿಮ್ಮ ಪುಸ್ತಕದಲ್ಲಿ ಕಾವ್ಯ ಭಾಗದ 4ನೆಯ ಭಾಗ ಹಲುಬಿದಳ್ ಕಲ್ಮರಂ ಕರಗುವಂತೆ. ಹಲುಬಿದಳ್ ಕಲ್ಮರಂ ಕರಗುವಂತೆ ಲಕ್ಷ್ಮೀಶ ಕವಿ ಬರೆದಿರುವ ಜೈಮಿನಿ ಭಾರತದ ಒಂದು ಭಾಗ ಇದು ಅಷ್ಟೇ. ಆದರೆ ಒಂದು ಹೊಸ ಬಗೆಯ ಅನುಭವವನ್ನು ಯಾಕೆ ಕೊಡುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಹೊಸ ಬಗೆಯ ಆಲೋಚನೆಯನ್ನು ಕಟ್ಟಿಕೊಡುವಂತಹ ಕಾವ್ಯವಾಗುತ್ತೆ. ಆ ಕಾರಣಕ್ಕಾಗಿ ಬೇರೆ ಬೇರೆ ಕಾರಣಗಳಿದೆ. ಅದನ್ನು ಈ ಕಾವ್ಯದ ಅಧ್ಯಯನದ ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತ ಏನಿದೆ, ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಬಹಳ ವಿಶಿಷ್ಟೋತ್ತಮವಾಗಿರುವಂತಹ ಒಂದು ಕಾವ್ಯವಾಗುತ್ತೆ ಅನ್ನೋದನ್ನು ನಾವು ಬಹಳ ಮುಖ್ಯವಾಗಿ ಇಟ್ಕೊಳ್ಬೇಕು. ಹಾಗಾಗಿ ಆ ಇಡೀ ಕಾವ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ನಿಮಗಿರುವ ಸೀಮಿತವಾದ ಅವಧಿಯಲ್ಲಿ. ಆದ್ದರಿಂದ ಒಂದು ಕಾವ್ಯದ ಪರಿಚಯ ನಿಮಗೆ ಆಗಬೇಕು, ಆ ಕಾವ್ಯದ ಮಹತ್ತೆಂಥದ್ದು ತಿಳಿಬೇಕು ಎನ್ನುವ ಕಾರಣಕ್ಕಾಗಿ ಅದರ ಒಂದು ಸಣ್ಣ ಭಾಗವೊಂದನ್ನು ನಿಮಗಾಗಿ ಇಟ್ಟಿದ್ದಾರೆ. ಅದು ಹಲುಬಿದಳ್ ಕಲ್ಮರಂ ಕರಗುವಂತೆ ಎನ್ನುವಂಥದ್ದು. ಈ ಜೈಮಿನಿ ಭಾರತವನ್ನು ಬರೆದ ಕವಿ ಲಕ್ಷ್ಮೀಶನನ್ನು ನಾವು ಪರಿಚಯ ಮಾಡಿಕೊಳ್ಬೇಕು. ಲಕ್ಷ್ಮೀಶ ಎಂದ ತಕ್ಷಣವೇ ನಮ್ಮ ತಲೆಗೆ ಬರುವಂಥದ್ದು ಉಪಮಾಲೋಲ ಲಕ್ಷ್ಮೀಶ ಅಂತ ಹೇಳಿ. ಬಹುಶಃ ಎಲ್ಲರ ಬಾಯಿಗೂ ಮೊದಲು ಬರೋದು ಉಪಮಾಲೋಲ ಲಕ್ಷ್ಮೀಶ. ಅಂದರೆ ತನ್ನ ಕಾವ್ಯದಲ್ಲೇ ಯಥೇಚ್ಛವಾಗಿ ಉಪಮೆಗಳನ್ನು ಆತ ಬಳಸ್ತಾ ಹೋಗ್ತಾನೆ. ಹಾಗಾಗಿ ಅಂಥದ್ದೊಂದು ಬಿರುದು ಅವನಿಗೆ ಬಂದಿದೆ. ಜನ ಲಕ್ಷ್ಮೀಶ ಎಂದೊಡನೆ ಉಪಮಾಲೋಲ ಲಕ್ಷ್ಮೀಶ. ಹಾಗೆಂದ ತಕ್ಷಣ ಇವನ ಕಾವ್ಯದಲ್ಲಿ ಬೇರೆಯ ಅಲಂಕಾರಗಳಿಗೆ ಅವಕಾಶಗಳೇ ಇಲ್ಲವೇ ಅನ್ನುವಂತಹ ಪ್ರಶ್ನೆ ಕೇಳಿದರೆ ಅದು ಸುಳ್ಳು. ಉಪಮೆಗಳನ್ನು ಹೆಚ್ಚು ಬಳಸಿದ್ದಾನೆ, ಅಲ್ಲಿ ರೂಪಕಗಳನ್ನೂ ಬಳಸಿದ್ದಾನೆ, ಹಾಗೆ ಉತ್ಪ್ರೇಕ್ಷೆಯೂ ಇದೆ, ಇತ್ಯಾದಿ ಇತ್ಯಾದಿ ಸಂಗತಿಗಳನ್ನು ನಾವು ಗಮನಿಸ್ಬೋದು. ಆದರೆ ದೊಡ್ಡ ಪ್ರಮಾಣದಲ್ಲಿ ತನ್ನ ಕಾವ್ಯದಲ್ಲಿ ಉಪಮಾಲಂಕಾರವನ್ನು ಬಳಸಿದ್ದರಿಂದ ಅವನನ್ನು ಉಪಮಾಲೋಲ ಲಕ್ಷ್ಮೀಶ ಅಂತಲೇ ನಾವು ಕರಿತೀವಿ. ಹಾಗಾದರೆ ಲಕ್ಷ್ಮೀಶ ಎಲ್ಲಿಯವನು, ಯಾವ ಕಾಲಘಟ್ಟದವನು, ಅವನ ಇತಿಹಾಸ ಎಂಥದ್ದು ಇತ್ಯಾದಿ ಸಂಗತಿಗಳನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೊರಟ್ರೆ ಬಹುಶಃ ಈ ಕವಿ ಕೃತಿ ಈ ವಿಚಾರಗಳನ್ನು ಚರ್ಚಿಸುವ ಯಾರೆಲ್ಲ ಆ ವಿದ್ವಾಂಸರಿದ್ದಾರೆ, ಆ ವಿದ್ವಾಂಸರಲ್ಲಿಯೇ ಒಂದು ಬಗೆಯ ಏನಿದೆ ಅಂತ ಹೇಳಿದ್ರೆ ಇವನ ಯಾವ ಕಾಲಘಟ್ಟದವನು ಎನ್ನುವುದರ ಬಗ್ಗೆ ಒಂದಿಷ್ಟು ಅನುಮಾನಗಳಿರುವಂಥದ್ದಿದೆ. ಹಾಗಾಗಿ 14-15ನೇ ಶತಮಾನದಿಂದ ಹಿಡಿದು 17ನೇ ಶತಮಾನದವರೆಗೆ ಎಳ್ಕೊಂಡು ಹೋಗ್ತಾರೆ ಇವನ ಕಾಲವನ್ನು ಇಟ್ಕೊಂಡು ಮಾತಾಡುವವರು. ಆದರೆ ಒಂದೇ ಒಂದು ಗಮನಿಸಬೇಕಾದ ಸಂಗತಿ ಏನು ಅಂತ ಹೇಳಿದ್ರೆ, ಬಹಳಷ್ಟು ಜನ ಒಪ್ಕೊಂಡಿರುವಂಥದ್ದು ಕವಿ ಕೃತಿ ಸಂಬಂಧಪಟ್ಟಂತಹ ವಿಚಾರಗಳನ್ನು ಲಕ್ಷ್ಮೀಶನ ಬಗ್ಗೆ ಒಪ್ಕೊಂಡಿರುವಂಥದ್ದು ಆತ 16ನೇ ಶತಮಾನದವನು ಅನ್ನುವಂತಹ ಸಂಗತಿ. ಅಂದರೆ ಸುಮಾರು 1550ರ ಆ ಕಾಲಘಟ್ಟದಲ್ಲಿ ಆತ ಬದುಕಿದ್ದ ಎನ್ನುವುದಕ್ಕೆ ಕೆಲವು ದಾಖಲೆಗಳು ದೊರಕ್ತವೆ. ಹಾಗಾಗಿ 16ನೇ ಶತಮಾನದ ಕವಿ ಲಕ್ಷ್ಮೀಶ ಎನ್ನುವುದನ್ನು ನಾವೆಲ್ಲರೂ ಕೂಡ ಬಹಳ ದೃಢವಾಗಿ ನಂಬಿಕೊಂಡು ಬಂದಿದ್ದೇವೆ. ಅದನ್ನು ಅಷ್ಟು ಸಾಕಾಗುತ್ತೆ. ಆತ 16ನೇ ಶತಮಾನದವನು ಅನ್ನೋದನ್ನು ಇಟ್ಕೊಂಡ್ರೆ. ಹಾಗಾದರೆ ಎಲ್ಲಿ ಇವನು ಅನ್ನೋ ಪ್ರಶ್ನೆ. ಈತ ನೀವೆಲ್ಲ ಕೇಳಿದಿರಿ, ಚಿಕ್ಕಮಗಳೂರು ಜಿಲ್ಲೆಯ ಆ ಕಡೂರು ತಾಲೂಕಿನಲ್ಲಿ ದೇವನೂರು ಅನ್ನುವಂಥ ಒಂದು ಊರಿದೆ. ಆ ಊರಿನವನು. ಎಲ್ಲಿ? ಚಿಕ್ಕಮಗಳೂರು ಜಿಲ್ಲೆಯ ಆ ಕಡೂರು ತಾಲೂಕಿನ ದೇವನೂರು ಅನ್ನುವಂತಹ ಆ ಊರಿನವನು ಈತ. ಹಾಗಾಗಿ ಆ ಪ್ರದೇಶದಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥವನು ಈ ಲಕ್ಷ್ಮೀಶ. ಒಂದು ಪಂಡಿತ ಪಾಂಡಿತ್ಯದ ಬಹಳ ಉತ್ತುಂಗದಲ್ಲಿ ತನ್ನ ಕಾವ್ಯವನ್ನು ರಚನೆ ಮಾಡ್ಕೊಂಡು ಹೋಗ್ತಾನೆ. ಹಾಗೆ ಹೇಳಿ ಪಾಂಡಿತ್ಯದ ಉತ್ತುಂಗದಲ್ಲಿ ನಿಂತ್ಕೊಂಡು ರಚನೆ ಮಾಡಿದರೆ ಜನಸಾಮಾನ್ಯರಿಗೆ ತಲುಪಲಿಲ್ಲವೇ ಈ ಕಾವ್ಯ ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಈ ಕಾವ್ಯ ಬಹಳ ಚೆನ್ನಾಗಿ ತಲುಪ್ತು. ಅದಕ್ಕೆ ಬಹಳ ಮುಖ್ಯವಾಗಿ ಏನು ಕಾರಣ ಆದದ್ದು ಅಂತ ಹೇಳಿದ್ರೆ, ಅವನು ಬಳಸ್ಕೊಂಡಂಥ ಕಾವ್ಯದ ಛಂದಸ್ಸು. ಕಾವ್ಯದ ಛಂದಸ್ಸೇನಿದೆ ಅದು ಷಟ್ಪದಿ. ಇದು ಆ ಜನಸಾಮಾನ್ಯರಿಗೆ ಯಾಕೆ ತಲುಪಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ರೆ, ಅದರ ಗಮಕಕ್ಕೆ ಸಾಧ್ಯವಾಗುವ ಒಂದು ಛಂದಸ್ಸಾದ್ದರಿಂದ. ಈಗಾಗಲೇ ನೀವು ಕೇಳಿದ್ದೀರಿ ಅಂತ ಅಂದ್ಕೊಳ್ತೇನೆ, ಕುಮಾರವ್ಯಾಸ
ಇಡೀ ಕುಮಾರವ್ಯಾಸ ಭಾರತವನ್ನು ಜನ ಹಾಡಿ ಕುಣಿದಿದ್ದಾರೆ, ಹಾಡಿ ಅರ್ಥೈಸ್ಕೊಂಡಿದ್ದಾರೆ. ಯಾಕಂದರೆ ಆ ಇಡೀ ಕುಮಾರವ್ಯಾಸ ಭಾರತ ಯಾವುದರಲ್ಲಿ ರಚನೆಯಾಗಿರುವಂಥದ್ದು? ಭಾಮಿನಿ ಷಟ್ಪದಿಯಲ್ಲಿ. ಭಾಮಿನಿ ಷಟ್ಪದಿಯ ಆ ರೀತಿ ಇದೆಯಲ್ಲ, ಅದು ವಾಚನಕ್ಕೆ ಗಮಕಕ್ಕೆ ಬಹಳ ಯೋಗ್ಯವಾಗಿರುವಂಥದ್ದು. ಹಾಗೆಯೇ ಈತ ತನ್ನ ಜೈಮಿನಿ ಭಾರತವನ್ನು ಏನು ಬರೆದಿದ್ದಾನೆ, ಆ ಜೈಮಿನಿ ಭಾರತವು ಕೂಡ ವಾರ್ಧಕ ಷಟ್ಪದಿಯಲ್ಲಿರುವಂಥದ್ದು. ಷಟ್ಪದಿ, ಷಟ್ ಅಂದರೆ 6, ಪದಿ ಅಂದರೆ ಪಾದ, 6 ಪಾದಗಳನ್ನು ಒಳಗೊಂಡಂತಹ ಒಂದು ಕಾವ್ಯ ಛಂದಸ್ಸು, ಅದು ಷಟ್ಪದಿ. ಈತ ವಾರ್ಧಕ ಷಟ್ಪದಿಯಲ್ಲಿ ಬರ್ಕೊಂಡು ಹೋಗ್ತಾನೆ. 6 ಸಾಲುಗಳನ್ನು ನೀವು ಗಮನಿಸಿದರೆ, ಬಹುಶಃ ನೀವೆಲ್ಲ ಹೈಸ್ಕೂಲ್ನಲ್ಲಿದ್ದಾಗ ಇದರ ಬಗ್ಗೆ ನಿಮ್ಮ ಅಧ್ಯಾಪಕರು ಹೇಳಿದ್ದಾರೆ ಅಂತ ಅಂದುಕೊಳ್ತೇನೆ. ಈ ಷಟ್ಪದಿಗೆ ಸಂಬಂಧಪಟ್ಟಾಗೆ ಹೇಳುವುದಾದರೆ 1, 2, 4 ಮತ್ತು 5 ಈ ಸಾಲುಗಳು ಸಮಾನ ಮಾತ್ರೆಗಳನ್ನು ಹೊಂದಿರ್ತವೆ. 3 ಮತ್ತು 6ನೇ ಸಾಲು ಏನಿದೆ ಅವು ಸಮಾನ ಮಾತ್ರ. ಇದು ಪಂಚಮಾತ್ರೆಗಳ ಒಂದೊಂದು ಗಣಗಳನ್ನು ಹೊಂದಿರುವಂಥದ್ದು. 1, 2 ಮತ್ತು 3, 4, 5 ಏನಿದೆ ಇವುಗಳು ಸಮಾನವಾದ ಮಾತ್ರೆಗಳನ್ನು, ಅಲ್ಲಿ ನಾವು ಕಾಣುವ 4 ಗಣಗಳ 5 ಮಾತ್ರೆ 4 ಗಣಗಳಿರ್ತವೆ. ಅದೇ ರೀತಿಯಲ್ಲಿ 3 ಮತ್ತು 6ನೇ ಆ ಪಾದಗಳೇನಿದ್ದಾವೆ ಅಲ್ಲಿ 4 ಮಾತ್ರೆಯ 6 ಗಣಗಳನ್ನು ಹೊಂದಿರ್ತವೆ. ಸೊ ಈ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಈ ವಾರ್ಧಕ ಷಟ್ಪದಿಯ ಗಣವಿಂಗಡಣೆ ಛಂದೋಬಂಧ ಇರೋದನ್ನು ನೋಡ್ತೇವೆ. ಇದು ಗಮಕಕ್ಕೆ, ಹಾಡಲಿಕ್ಕೆ, ವಾಚನಕ್ಕೆ ಬಹಳ ಯೋಗ್ಯವಾಗಿರುವಂತಹ ಮಟ್ಟಾಗಿದೆ. ಆದ್ದರಿಂದ ಇದನ್ನು ಬಹಳಷ್ಟು ಗಮಕಿಗಳು ಇದನ್ನು ಹಾಡಿದ್ದಾರೆ, ಜನರಿಗೆ ತಲುಪಿಸಿದ್ದಾರೆ. ಈ ಕಾರಣಕ್ಕಾಗಿ ಲಕ್ಷ್ಮೀಶನ ಜೈಮಿನಿ ಭಾರತ ಏನಿದೆ ಅದು ಬಹಳಷ್ಟು ಜನರನ್ನು ತಲುಪಿದಂತಹ ಬಹಳ ವಿಶಿಷ್ಟವಾಗಿರುವಂತಹ ಒಂದು ಏನಾಗುತ್ತೆ, ಕಾವ್ಯ ಭಾಗ ಆಗುತ್ತೆ. ಆದ್ದರಿಂದ ಅಂಥದ್ದೊಂದು ಭಾಗದ ಒಂದು ಸಣ್ಣ ತುಣುಕು ಅಂದರೆ ಇಡೀ ಜೈಮಿನಿ ಭಾರತ ಏನಿದೆ ಅದು 34 ಸಂಧಿಗಳನ್ನು ಒಳಗೊಂಡಿದೆ. ಸಂಧಿ ಅಂದರೆ ಇಲ್ಲಿ ಅಧ್ಯಾಯ ಅಂತ ಇಟ್ಕೊಳ್ಳೋಣ. ಆ 34 ಅಧ್ಯಾಯಗಳಲ್ಲಿ 19ನೇ ಅಧ್ಯಾಯದಲ್ಲಿರೋ ಭಾಗ ಇಲ್ಲಿ ನಿಮಗಿರುವಂಥದ್ದು, ಅಂದರೆ 19ನೇ ಆ ಭಾಗದಲ್ಲಿರುವಂಥದ್ದು. ಈ ಸಂದರ್ಭದಲ್ಲಿ ನಾನು 1-2 ವಿಷಯಗಳನ್ನು ನಿಮಗೆ ಹೇಳಲೇಬೇಕು. ವ್ಯಾಸ ಬರೆದಿರುವಂತಹ ಭಾರತದ ಕಥೆ ಏನಿದೆ ಅಂದರೆ ಮಹಾಭಾರತದ ಕಥೆ ಏನಿದೆ, ಆ ಮಹಾಭಾರತದ ಕಥೆಯಲ್ಲಿ ಆ ಮೊದಲ 10 ಭಾಗಗಳು, ಮೊದಲ 10 ಪರ್ವಗಳನ್ನು ಅಂತ ಒಟ್ಟು 18 ಪರ್ವಗಳಲ್ಲಿ ಆತ ಬರೀತಾನೆ. ಅದರಲ್ಲಿ ಆ 10 ಪರ್ವಗಳೇನಿದೆ ಆ 10 ಪರ್ವಗಳನ್ನು ಪ್ರಧಾನವಾಗಿ ಯಾರು ಕುಮಾರವ್ಯಾಸ ಇಟ್ಕೊಂಡು ಕಾವ್ಯವನ್ನು ಬರೀತಾನೆ ಕನ್ನಡದಲ್ಲಿ. ಆ ಉಳಿದ 8 ಪರ್ವಗಳನ್ನು ತಿಮ್ಮಣ್ಣ ಕವಿ ಅನ್ನುವಂಥವನು ಮತ್ತೆ ಕನ್ನಡಕ್ಕೆ ತರ್ತಾನೆ. ಈ ನಡುವೆ ವ್ಯಾಸ ಭಾರತದ ಕಥೆಯೊಂದರಲ್ಲಿ ನಾವು ಗಮನಿಸುವ ಹಾಗೆ ಅಶ್ವಮೇಧದ ಒಂದು ಪರ್ವ ಬರುತ್ತೆ. ಆ ಅಶ್ವಮೇಧದ ಪರ್ವ ಅಷ್ಟು ವಿಸ್ತಾರವಾಗಿ ಇಲ್ಲ. ಸೊ ಅಷ್ಟು ವಿಸ್ತಾರವಾಗಿ ಇರದ ಕಾರಣಕ್ಕಾಗಿ ಏನಾಗುತ್ತೆ, ಜೈಮಿನಿ ಮುನಿ ಅನ್ನುವಂಥವನು ಅದನ್ನೇ ಪ್ರಧಾನವಾಗಿ ಇಟ್ಕೊಂಡು ಏನು ಮಾಡ್ತಾನೆ ಅಂದರೆ ವಿಸ್ತೃತವಾಗಿ ಬರಿತಾನೆ. ಎಲ್ಲಿ? ಸಂಸ್ಕೃತದಲ್ಲಿ ಅದನ್ನೇ ವಿಸ್ತೃತವಾಗಿ ಬರಿತಾನೆ. ಸೊ ಈ ಸಂಸ್ಕೃತದಲ್ಲಿ ಜೈಮಿನಿ ಮುನಿ ಬರೆದಿರುವಂತಹ ಈ ಭಾಗ ಏನಿದೆ, ಯಾವುದು ಅಶ್ವಮೇಧದ ಯಾಗದ ಭಾಗ ಏನಿದೆ, ಅದನ್ನು ಕನ್ನಡಕ್ಕೆ ಯಾರು ಲಕ್ಷ್ಮೀಶ ಕವಿ ತರ್ತಾನೆ. ಯಾವುದನ್ನು? ಇಡೀ ಮಹಾಭಾರತದ ಕಥೆಯಲ್ಲಿ ಅಶ್ವಮೇಧದ ಪರ್ವ ಏನಿದೆ ಅದನ್ನು ಜೈಮಿನಿ ಮುನಿ ಏನು ಬರೆದಿದ್ದ ಆ ಸಂಸ್ಕೃತದ ಆ ಕಾವ್ಯ ಭಾಗವನ್ನು ಇಟ್ಟುಕೊಂಡು ಕನ್ನಡದಲ್ಲಿ ಈತ ಬಹಳ ಅಚ್ಚುಕಟ್ಟಾಗಿ ಮತ್ತು ಎಲ್ಲಿಯೂ ಕೇವಲ ಅದೊಂದು ಅನುವಾದ ಅನ್ನುವ ಹಾಗಲ್ಲದೆ ಅದೊಂದು ರೂಪಾಂತರವಾಗಿ ಹೊಸ ಕಾವ್ಯದ ಸಾಧ್ಯತೆಗಳನ್ನು ಕೊಟ್ಕೊಳ್ತಾ ಕವಿಯ ತನ್ನದೇ ಆದ ಸೃಜನಶೀಲತೆಯನ್ನು ಅವಶೇಷವಾಗಿ ತನ್ನ ಪ್ರತಿಭೆಯನ್ನು ಅಲ್ಲಿ ಹಾಕ್ತಾ ಒಂದು ಕನ್ನಡದಲ್ಲಿ ಹೊಸ ಬಗೆಯದೊಂದು ಕಾವ್ಯವೇ ಎನ್ನುವ ಹಾಗೆ ಅದನ್ನು ಕಟ್ಟಿಕೊಟ್ಟಿದ್ದಾನೆ. ಆ ನೆಲೆಯಲ್ಲಿ ಜೈಮಿನಿ ಮುನಿಯ ಆ ಕಾವ್ಯ ಭಾಗ ಏನಿದೆ ಅಂದರೆ ಆ ಅಶ್ವಮೇಧದ ಯಾಗದ ಪರ್ವ ಏನಿದೆ ಕನ್ನಡದಕ್ಕೆ ಹೊಸತು ಎನ್ನುವ ನೆಲೆಯಲ್ಲಿಯೇ ಅದು ಬಹಳ ವಿಶಿಷ್ಟವಾಗಿ ರೂಪುಗೊಂಡದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಆ ನೆಲೆಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಜೈಮಿನಿ ಭಾರತಕ್ಕೆ, ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ತನ್ನದೇ ಆದಂಥ ಒಂದು ಸ್ಥಾನ ಇದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸಂಗತಿಯನ್ನು ಹೇಳ್ತೇನೆ. ಈ ಕಥೆಯನ್ನು ಹೇಳಿಕೊಂಡು ಹೋದ ರೀತಿ ಇದೆಯಲ್ಲ ನೋಡಿ, ವೈಶಂಪಾಯನ ಮುನಿಯ ಶಿಷ್ಯನಾದ ಜೈಮಿನಿ ಮುನಿ
ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಾನೆ ಎನ್ನುವ ಹಾಗೆ. ಹಾಗಾಗಿ ಅಲ್ಲಿ ನೀವು ಕಥೆಯ ಆರಂಭದಲ್ಲೇ ನೋಡಬೇಕು, ಕೇಳು ಜನಮೇಜಯ ದರಿತ್ರಿಪಾಲ ಅಂತಲೇ ಶುರುವಾಗುತ್ತೆ. ಅಂದರೆ ಆ ದರಿತ್ರಿಪಾಲನ ಜನಮೇಜಯ ಆ ರಾಜನಿಗೆ ಯಾರು ಜೈಮಿನಿ ಮುನಿ ಆ ಕಥೆಯನ್ನು ಹೇಳ್ತಾ ಇದ್ದಾನೆ ಎನ್ನುವ ಹಾಗೆ. ಹಾಗಾಗಿ ಕಾವ್ಯದ ಸಂದರ್ಭದಲ್ಲಿ ಅರಸ ಕೇಳು ಅಂತ ಹೇಳಿದ್ರೆ ಕೇಳು, ಅವನು ಯಾರನ್ನು ಕುರಿತು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿರಬೇಕಾದದ್ದು ಯಾರು ಅಂದರೆ ಅದು ಜನಮೇಜಯ ರಾಜನಿಗೆ. ಅದೇ ರೀತಿಯಲ್ಲಿ ಇಲ್ಲಿ ಲಕ್ಷ್ಮೀಶನು ಕೂಡ ಅದೇ ದಾಟಿಯನ್ನು ಇಟ್ಕೊಂಡು ಪ್ರಧಾನವಾಗಿ ಬರ್ಕೊಂಡು ಹೋಗ್ತಾನೆ. ಯಾವ ರೀತಿಯಲ್ಲಿ ವೈಶಂಪಾಯನ ಮುನಿಯ ಶಿಷ್ಯನಾದ ಜೈಮಿನಿ ಮುನಿ ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಾನೆ. ಹಾಗಾದರೆ ಏನಿದು ಅಶ್ವಮೇಧದ ಸಂದರ್ಭದ ಆ ಕತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇರುವ ಭಾಗ ಯಾವುದು ಅಂತ ಹೇಳಿದ್ರೆ ರಾಮಾಯಣಕ್ಕೆ ಸಂಬಂಧಪಟ್ಟದ್ದು, ಪ್ರಧಾನವಾಗಿ ಸೀತೆಗೆ ಸಂಬಂಧಪಟ್ಟದ್ದು. ಹಾಗಾದರೆ ಈ ಮಹಾಭಾರತದ ಕಥೆಯಲ್ಲಿ ರಾಮಾಯಣ ಎಲ್ಲಿ ಬಂದುಬಿಡ್ತು? ಬಹಳ ಆಶ್ಚರ್ಯ ಅನಿಸ್ಬೇಕು ನಿಮಗೆ. ಅದೆಲ್ಲಿ ಸೀತೆ ಹೇಗೆ ಬಂದುಬಿಡ್ತಾಳೆ ಮಹಾಭಾರತದ ಕಥೆಯಲ್ಲಿ ಅಂದರೆ ಇಲ್ಲ, ಅದಕ್ಕೊಂದು ಸಂದರ್ಭ ಇದೆ, ನೆನಪು ಮಾಡಿಕೊಡ್ತೇನೆ ನೋಡಿ. ಅಶ್ವಮೇಧದ ಯಾಗ ಯಾವ ಹೊತ್ತಿನಲ್ಲಾಗುತ್ತೆ ನಿಮಗೆ ತಿಳಿದಿರುವ ಹಾಗೆ ಅಥವಾ ತಿಳಿದಿದೆಯೋ ಗೊತ್ತಿಲ್ಲ. ಬಹಳ ಮುಖ್ಯವಾಗಿ ಅಶ್ವಮೇಧದ ಯಾಗ ನಮಗೆ ನಡೆಯುವಂಥದ್ದು ಕಥೆ ಸಂದರ್ಭ ಯಾವುದು ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಪಾಂಡವರು ತಮ್ಮ ಕಡೆಯವರನ್ನೆಲ್ಲ ಈ ಯಾವುದರಲ್ಲಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕಳೆದುಕೊಂಡಿದ್ದಾರೆ. ಅನೇಕ ಸಾವು ನೋವುಗಳು ಸಂಭವಿಸಿಬಿಟ್ಟಿದೆ. ಆ ಸಾವು ನೋವುಗಳು ಸಂಭವಿಸೋದ್ರಿಂದ ಅದರಿಂದ ಒಂದು ಮುಕ್ತವಾಗಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಅಶ್ವಮೇಧದ ಯಾಗವನ್ನು ಧರ್ಮರಾಯ ಆರಂಭಿಸ್ತಾನೆ. ಏನಿದು ಅಶ್ವಮೇಧದ ಯಾಗ? ಒಂದು ಅಶ್ವಕ್ಕೆ ಹಣೆಗೊಂದು ಫಲಕವನ್ನು ಕಟ್ಟಿ ನಾಡಿನಲ್ಲಿ ಸ್ವತಂತ್ರವಾಗಿ ದೇಶಾದ್ಯಂತ ಸ್ವತಂತ್ರವಾಗಿ ಅದು ತಿರುಗಬೇಕು. ಅದರ ಹಿಂದೊಂದು ಕಾವಲು ಪಡೆ ಹೋಗುತ್ತೆ. ಆ ಫಲಕದಲ್ಲಿ ಹೀಗೆ ಬರೆದಿರ್ತಾರೆ, ಯಾರಿಗೆ ಈ ಕುದುರೆಯನ್ನು ಕಟ್ಟಿ ಹಾಕಲಿಕ್ಕೆ ಸಾಮರ್ಥ್ಯ ಇದ್ದು ಇದರ ಕಾವಲು ಪಡೆಯನ್ನು ಎದುರಿಸಲಿಕ್ಕೆ ಸಾಮರ್ಥ್ಯ ಇದೆಯೋ ಅವರು ಆ ಕುದುರೆಯನ್ನು ಕಟ್ಟಿ ಹಾಕಿ ಅವರನ್ನು ಎದುರಿಸಿ, ಇಲ್ಲವೇ ಕಪ್ಪ ಕಾಣಿಕೆಯನ್ನು ಕೊಟ್ಟು ರಾಜನಿಗೆ ಶರಣಾಗಿ ಅಂತ ಬರೆದಿರುತ್ತೆ. ಸೊ ಅನೇಕ ರಾಜರುಗಳು ಕುದುರೆಯನ್ನು ಕಟ್ಟಿ ಹಾಕೋದಿಲ್ಲ, ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅವರ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ತಾರೆ. ಹೀಗೆ ನಡೆಯುವಂಥದ್ದು ಅಶ್ವಮೇಧದ ಕುದುರೆ. ಅದು ಸಾಮಾನ್ಯವಾಗಿ ಎಲ್ಲೆಡೆಗೆ ಪ್ರಯಾಣಿಸುವಂಥದ್ದು. ಅದರ ಹಿಂದೊಂದು ಕಾವಲು ಪಡೆ ಹೋಗ್ತದೆ. ಸೊ ಧರ್ಮರಾಯ ಅಶ್ವಮೇಧ ಯಾಗವನ್ನು ಮಾಡಿ ಅಶ್ವಮೇಧದ ಕುದುರೆಯನ್ನು ಹೀಗೆ ಬಿಟ್ಟಾಗ ಒಂದು ಪ್ರಸಂಗ ನಡೆಯುತ್ತೆ. ಆ ಕುದುರೆ ಮಣಿಪುರದ ಅರಸನಾದ ಬಬ್ರುವಾಹನನ ಬಳಿಗೆ ಹೋಗುತ್ತೆ. ಆ ಬಬ್ರುವಾಹನನ ಬಳಿಗೆ ಹೋದಾಗ ಬಬ್ರುವಾಹನ ಏನು ಮಾಡ್ತಾನೆ, ಆ ಕುದುರೆಯನ್ನು ಕಟ್ಟಿ ಹಾಕ್ತಾನೆ. ಆ ಕುದುರೆಯನ್ನು ಕಟ್ಟಿ ಹಾಕಿದಾಗ ಸಹಜವಾಗಿಯೇ ಬಬ್ರುವಾಹನ ವಿಶೇಷವಾದ ಸಾಮರ್ಥ್ಯ ಹೊಂದವನು. ಯಾಕೆ ಸಾಮರ್ಥ್ಯ ಹೊಂದವನು ಅಂತ ಹೇಳಿದ್ರೆ ಅವನು ಮಧ್ಯಮ ಪಾಂಡವನಾದ ಯಾರೋ ಅರ್ಜುನನ ಮಗನೇ ಅಲ್ವೇ? ಹೌದಲ್ವೇ? ಅರ್ಜುನ ಚಿತ್ರಾಂಗದೆಯನ್ನು ಮದುವೆಯಾಗಿದ್ದ. ಮಣಿಪುರದ ರಾಜಕುಮಾರಿಯಾದ ಚಿತ್ರಾಂಗದೆಯನ್ನು ಮದುವೆಯಾಗಿ ಆ ಬಳಿಕ ಅವರಿಗೆ ಹುಟ್ಟಿದವನು ಬಬ್ರುವಾಹನ. ಆದರೆ ಇದ್ಯಾವುದು ಕೂಡ ಅರ್ಜುನನಿಗೂ ತಿಳಿದಿಲ್ಲ. ಬಬ್ರುವಾಹನ ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ. ಆ ಕಟ್ಟಿ ಹಾಕಿದ ಆ ಸಂದರ್ಭ ಅಲ್ಲಿ ಹೋರಾಟಗಳು ನಡೀತದೆ, ಯುದ್ಧ ಆಗತ್ತೆ. ಕರ್ಣನ ಮಗ ವೃಷಧ್ವಜನನ್ನು ಕೊಲ್ತಾನೆ. ಆ ನಂತರದಲ್ಲಿ ಎಲ್ಲರೂ ಇನ್ನೇನು ಇವನನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾದಾಗ ಅರ್ಜುನನೇ ಬರ್ತಾನೆ. ಇಲ್ಲಿ ಸಹಜವಾಗಿ ಇಬ್ಬರು ಬಲಶಾಲಿಗಳು, ಅವರಿಬ್ಬರ ನಡುವೆ ಯುದ್ಧ ನಡೀಬೇಕು. ಈ ಸಂದರ್ಭದಲ್ಲಿ ಜನಮೇಜಯ ರಾಜನಿಗೆ ಜೈಮಿನಿ ಮುನಿ ಕತೆ ಹೇಳ್ತಾ ಇದ್ದಾಗ ಜನಮೇಜಯರಾಯ ಪ್ರಶ್ನೆ ಕೇಳ್ತಾ, ಇಂಥದ್ದೊಂದು ಸಂದರ್ಭ ಈ ಹಿಂದೆಲ್ಲಾದರೂ ನಡೆದಿತ್ತೆ? ತಂದೆ ಮತ್ತು ಮಕ್ಕಳೇ ಹೀಗೆ ಹೊಡೆದಾಡದ ಒಂದು ಸಂದರ್ಭ ಯಾವತ್ತಾದರೂ ಆಗಿತ್ತೇ ಎನ್ನೋ ಪ್ರಶ್ನೆ ಬಂದಾಗ, ಇಲ್ಲ, ರಾಮಾಯಣದ ಸಂದರ್ಭದಲ್ಲಿಯೂ ಕೂಡ ಇಂಥದ್ದೊಂದು ಪ್ರಸಂಗ ಎದುರಾಗಿತ್ತು ಎನ್ನುವುದನ್ನು ಅಲ್ಲಿ ಹೇಳ್ತಾನೆ. ಹಾಗಾಗಿ ರಾಮಾಯಣದ ಸಂದರ್ಭದಲ್ಲಿಯೂ ಅಶ್ವಮೇಧದ ಒಂದು ಯಾಗ ಆಗುತ್ತೆ. ಅಶ್ವಮೇಧದ ಕುದುರೆಯನ್ನು ಸ್ವತಃ ರಾಮನ ಮಕ್ಕಳೇ ಯಾರೂ ಲವಕುಶರು ಕಟ್ಟಿ ಹಾಕ್ತಾರೆ. ಆ ಸಂದರ್ಭದ ಕಥೆಯೊಂದನ್ನು ನೆನಪು ಮಾಡಿಕೊಡ್ತಾನೆ. ಯಾವ ಕಾರಣಕ್ಕೆ? ಇಲ್ಲಿ ಅರ್ಜುನ ಬಬ್ರುವಾಹನನನ್ನು ಎದುರಿಸಿದ ಸಂದರ್ಭ ಏನಿದೆ ಆ ಸಂದರ್ಭವನ್ನು ಹೇಳುವಾಗ ಈ ಹಿಂದೂ ರಾಮಾಯಣದಲ್ಲಿ ತಂದೆ ಮಕ್ಕಳು ಸಹಜವಾಗಿ ಎದುರಾಗಿದ್ದರು ಎನ್ನುವ ಪ್ರಸಂಗವೊಂದನ್ನು ಇಲ್ಲಿ ನೆನಪು ಮಾಡಿಕೊಡುವಾಗ ಈ ಪ್ರಸಂಗ ಬರುತ್ತೆ. ಆದ್ದರಿಂದ ಮಹಾಭಾರತದ ಕಥೆಯ ಅಶ್ವಮೇಧದ ಪರ್ವದ ಕಥೆಯನ್ನು ಹೇಳುವ ಸಂದರ್ಭದಲ್ಲಿ ರಾಮಾಯಣದ ಈ
ಪ್ರಸಂಗವು ಅಂದರೆ ಉತ್ತರ ರಾಮಾಯಣದ ಈ ಪ್ರಸಂಗವೂ ಕೂಡ ಇಲ್ಲಿ ಪ್ರಸ್ತಾಪವಾಗಿದೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಇದನ್ನು ಈ ಕಾವ್ಯದ ನಡುವೆ ಅದು ಬಂದಿದೆ. ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಡೀ ಜೈಮಿನಿ ಭಾರತದ ಸಂದರ್ಭದಲ್ಲಿ ಹಾಗೆ ನೋಡಲಿಕ್ಕೆ ಹೋದರೆ ಈ ರಾಮಾಯಣದ ಈ ಸಣ್ಣ ಪ್ರಸಂಗ ಅದರ ನಡುವೆ ಬಂದದ್ದು ಬಹಳ ವಿಶೇಷವಾಗಿ ಬಂದಿದೆ. ಅಂದರೆ ಒಂದು ರತ್ನದ ಆ ಕಿರೀಟದಲ್ಲಿ ಒಂದು ಹವಳದ ಮಣಿಯನ್ನು ಇಟ್ಟ ಹಾಗೆ ಆಗಿಬಿಟ್ಟಿದೆ. ಅಷ್ಟು ಸುಂದರವಾಗಿ, ಅಷ್ಟು ವಿಶೇಷವಾಗಿ ಏನಾಗಿದೆ ಅದು ಮೂಡಿ ಬಂದಿರೋದನ್ನು ನೋಡ್ತೀವಿ. ಹಾಗಾಗಿ ಅಧ್ಯಯನದ ಸಂದರ್ಭದಲ್ಲಿ ಈ ಭಾಗ ಭಾಳ ವಿಶೇಷ ಅನಿಸ್ಬಿಡುತ್ತೆ. ಅಂದರೆ ನಾನು ಇನ್ನೊಮ್ಮೆ ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೇನೆ, ಮಹಾಭಾರತದ ಕಥೆಯ ಅಶ್ವಮೇಧ ಯಾಗದ ಸಂದರ್ಭದ ಕಥೆಯನ್ನು ಹೇಳುವಾಗ ಅರ್ಜುನ ಬಭ್ರುವಾಹನ ತಂದೆ ಮಕ್ಕಳೇ ಸೆಣಸಾಡಿದ ಸಂದರ್ಭವೊಂದನ್ನು ನೆನಪು ಮಾಡಿಕೊಡುವಾಗ ಜೈಮಿನಿ ಮುನಿ ಜನಮೇಜಯ ರಾಜನಿಗೆ ಇಂಥದ್ದೇ ಒಂದು ಪ್ರಸಂಗ ರಾಮಾಯಣದಲ್ಲಿಯೂ ನಡೆದಿತ್ತು, ಅಲ್ಲಿಯೂ ತಂದೆ ಮಕ್ಕಳು ಎದುರಾಗಿದ್ದರು, ಅದು ರಾಮ ಮತ್ತು ಲವಕುಶರು ಎದುರಾಗಿದ್ದರು ಎನ್ನುವುದನ್ನು ಹೇಳಿದಾಗ, ಹಾಗಾದರೆ ಆ ಕಥೆ ಏನನ್ನು ಹೇಳು ಅಂತ ಹೇಳಿದ್ದಕ್ಕೆ ಆ ಕಥೆ ಹೇಳಲಿಕ್ಕೆ ಶುರು ಮಾಡ್ತಾನೆ. ಆ ಕಥನ ಭಾಗವೇ ನಿಮಗೆ ಇಲ್ಲಿ ಇರುವಂಥದ್ದು. ಆದ್ದರಿಂದ ಈ ಹಲುಬಿದಳು ಕಲ್ಮರಂ ಕರಗುವಂತೆ, ನಾನು ಇಲ್ಲಿವರೆಗೂ ಆ ಶೀರ್ಷಿಕೆ ಅದರ ಅರ್ಥ ಏನು ಅನ್ನೋದ್ರೆ ಹೇಳಲಿಲ್ಲ, ಬರೀ ಹಲುಬಿದಳು ಕಲ್ಮರಂ ಕರಗುವಂತೆ ಅಂತ ಹೇಳ್ತೀನಿ. ಯಾಕಂದರೆ ಈ ಕಾವ್ಯ ಭಾಗದ ಸಂದರ್ಭದಲ್ಲಿಯೇ ಏನಾಗುತ್ತೆ, ಆ ಸಾಲು ಬರುತ್ತೆ, ಆ ಸಂದರ್ಭಕ್ಕೆ ಅನುಗುಣವಾಗಿ ನಾನು ಅದರ ವಿವರಣೆಯನ್ನು ಕೊಡ್ತೇನೆ. ಈಗ ಅದರ ಶೀರ್ಷಿಕೆಯನ್ನು ಇಟ್ಕೊಂಡು ನೋಡಬೇಕು. ಕಾವ್ಯದ ಅಧ್ಯಯನ, ಈ ಭಾಗದ ಅಧ್ಯಯನವನ್ನು ಮಾಡಲಿಕ್ಕೆ ಹೊರಡುವ ನಿಮಗೆ ಭಾಳ ವಿಶೇಷವಾದಂಥ ಒಂದು ಆಲೋಚನೆಯನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಏನು, ನಮಗೆ ಸೀತೆ ಅಂದ ತಕ್ಷಣ ಸತಿ ಶಿರೋಮಣಿಯಾಗಿ ಕಾಣ್ತಾಳೆ, ಮಹಾಪತಿವೃತಿಯಾಗಿ ಕಾಣ್ತಾಳೆ, ಇತ್ಯಾದಿ ಇತ್ಯಾದಿ ಸಂಗತಿಗಳು ಬರ್ತಾ ಹೋಗುತ್ತೆ. ಜೊತೆಗೆ ರಾಮನ ಆಜ್ಞೆಗಳನ್ನೆಲ್ಲವನ್ನು ಚಾಚೂ ತಪ್ಪದೆ ಅನುಸರಿಸ್ಕೊಂಡು ಹೋಗುವ ಅಪ್ಪಟ ಹೆಣ್ಣು ಮಗಳಾಗಿ ಕಾಣ್ತಾ ಹೋಗ್ತಾಳೆ. ಆದರೆ ರಾಮಾಯಣವೋ ಮಹಾಭಾರತದ ಕಥನವೋ ರಚನೆಗೊಂಡ ಕಾಲ ಯಾವುದು? ಎಷ್ಟೋ ಸಾವಿರ ವರ್ಷಗಳ ಹಿಂದೆ. ಆದರೆ ಈ ಭಾಗ ರಚನೆಯಾದದ್ದು ಯಾವಾಗ? 16ನೇ ಶತಮಾನದಲ್ಲಿ. ಸಾವಿರಾರು ವರ್ಷಗಳು ಕಳೆದ ಮೇಲೂ ಆಲೋಚನೆಗಳು ಖಂಡಿತವಾಗಿ ಬದಲಾಗೇ ಇರಬೇಕಲ್ವಾ? ಹೆಣ್ಣು ಎಂದ ತಕ್ಷಣ ರಾಮಾಯಣ ಮಹಾಭಾರತದ ಕಾಲದಲ್ಲಿದ್ದಂತಹ ಕಲ್ಪನೆ ಪರಿಕಲ್ಪನೆ ಅದು ಬೇರೆಯೇ ಆಯಿತು. ಆದರೆ ಕಾಲಾಂತರದಲ್ಲಿ ಜನರಲ್ಲಿದ್ದಂತಹ ಬದಲಾವಣೆಗಳಾಗಲಿಲ್ವೇ? ಸ್ತ್ರೀಗೆ ಅವಳದ್ದೇ ಆದಂಥ ಒಂದು ಸ್ಥಾನ, ಅಂದರೆ ಎಲ್ಲೋ ಒಂದು ಕಡೆಗೆ ಶತಶತಮಾನಗಳಿಂದ ಹೆಣ್ಣು ಎಲ್ಲೋ ದೌರ್ಜನ್ಯಕ್ಕೆ ದಬ್ಬಾಳಿಕೆಗೆ ಒಳಗಾಗಿ ಬದುಕಿ ಆನಂತರ ಎಲ್ಲೋ ಅದರಿಂದ ಹೊರಗಡೆ ಬರುವ ಒಂದು ಸ್ಥಿತ್ಯಂತರದ ಕಾಲ. ಇಲ್ಲ ಅವಳಿಗೂ ಸಾಮಾಜಿಕವಾದ ಸಮಾನತೆ ಸ್ಥಾನಮಾನ ಇತ್ಯಾದಿಗಳನ್ನು ದೊರಕಿಸಿಕೊಡುವ ಅಥವಾ ಅವುಗಳ ಕಡೆಗೆ ಅವಳ ಮನಸ್ಸು ವಾಲುವ, ಈ ಹಿಂದಿನ ನಡೆಸಿಕೊಂಡು ಬಂದಂಥ ಇಂಥ ದಬ್ಬಾಳಿಕೆ, ಈ ರೀತಿಯ ಒಂದು ನಿಕೃಷ್ಟವಾಗಿ ಕಂಡ ರೀತಿ, ಇವುಗಳನ್ನು ಪ್ರಶ್ನಿಸುವ ಒಂದು ಮನೋಧರ್ಮ ಸಹಜವಾಗಿಯೇ ಹುಟ್ಟಿರುತ್ತೆ. ಅಂಥ ಅಂಶಗಳನ್ನು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಸೀತೆಯ ಪಾತ್ರದ ಮೂಲಕ ಲಕ್ಷ್ಮೀಶ ಕಟ್ಕೊಡೋ ಪ್ರಯತ್ನ ಮಾಡ್ತಾನೆ. ಎಲ್ಲೋ ಒಂದು ಕಡೆಗೆ ನಾನು ವಚನಗಳನ್ನು ಮಾಡುವಾಗ ಹೇಳಿದ್ದೆ, ಅಕ್ಕ ಮಹಾದೇವಿಯಿಂದ ಆರಂಭಗೊಂಡು ಒಂದು ಸ್ತ್ರೀ ಸ್ವಾತಂತ್ರ್ಯದ ಚಳುವಳಿ ಆರಂಭವಾಗ್ತಾ ಬಂತು. ಹೆಣ್ಣು ತನ್ನದೇ ಆದಂತಹ ಒಂದು ನೆಲೆಯಲ್ಲಿ ಒಂದು ಸಣ್ಣ ಹೋರಾಟವನ್ನು ಆರಂಭಿಸ್ತಾಳೆ. ಅಂತಹ ಮನೋಧರ್ಮವೊಂದು ಮತ್ತೆ ಮತ್ತೆ ಗಟ್ಟಿಯಾಗಿದೆ ಎನ್ನುವುದಕ್ಕೆ ಅಪ್ಪಟ ಸಾಕ್ಷಿಯಾಗಿ ಈ ಜೈಮಿನಿ ಭಾರತದ ಈ ಭಾಗ ಏನಿದೆ, ಇಲ್ಲಿ ಸೀತೆಯ ಪಾತ್ರ ಏನಿದೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಆ ವಿಚಾರಗಳನ್ನು ಕಾವ್ಯವನ್ನು ಮಾಡುವ ಸಂದರ್ಭದಲ್ಲೇ ಎಲ್ಲೆಲ್ಲಿ ಅವಳು ತನ್ನ ಸ್ವಾತಂತ್ರ್ಯಕ್ಕೆ ಸಮಾನತೆಗೆ ಹಂಬಲಿಸ್ತಾ ಇದ್ದಾಳೆ ಮತ್ತು ಪ್ರತಿಭಟಿಸ್ತಾ ಇದ್ದಾಳೆ ಎನ್ನುವುದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ನೆಲೆಯಲ್ಲಿ ಬಹಳ ವಿಶೇಷವಾದಂಥ ಸಂದರ್ಭ ಇದು. ಹಾಗಾದರೆ ಈ ಕಾವ್ಯದ ಸಂದರ್ಭವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೋಡೋಣ, ಅಂದರೆ ಹಿನ್ನೆಲೆಯನ್ನು ಇಟ್ಕೊಂಡು ನೋಡೋಣ. ನಾನು ಹೇಳಿದೆ ಇಂಥ ಸಂದರ್ಭದಲ್ಲಿ ಹೀಗಾಯಿತು, ಈ ಕಥೆಯನ್ನು ಹೇಳಿದೆ. ಆದರೆ ಇಲ್ಲಿರುವ ಈ ಭಾಗದ ಕತೆಗೆ ಒಂದು ಸಣ್ಣ ಲಿಂಕ್ ಕೊಡೋದಾದರೆ, ನಿಮಗೆ ಗೊತ್ತಿದ್ದ ಹಾಗೆ ರಾಮ ಲಂಕೆಯನ್ನು ನಾಶ ಮಾಡಿ ರಾವಣನನ್ನು ಸಂಹರಿಸಿ ಅಲ್ಲಿಂದ ಸೀತೆಯನ್ನು ಕರೆತಂದು ರಾಮನಿಗೆ ಪಟ್ಟಾಭಿಷೇಕವಾಗಿ ಹೀಗೆ ಆ ಜೀವನ ಸಾಗ್ತಾ ಇದೆ. ರಾಜ್ಯಭಾರವನ್ನು ಮಾಡಿಕೊಂಡು ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದನೇ ಬದುಕ್ತಾ ಇದ್ದಾರೆ. ಹಾಗೆ ಬದುಕ್ತಾ ಇದ್ದಂತಹ ಆ ಸಂದರ್ಭದಲ್ಲಿ ಏನಾಗಿದೆ, ಒಂದು ದಿನ ರಾಮ ತನ್ನ ಗೂಢಾಚಾರರಿಂದ ಒಂದು ಸಂಗತಿಯನ್ನು ಪಡೆದುಕೊಳ್ತಾನೆ.
ಅಂದರೆ ರಾಜನಿಗೆ ಗೂಢಾಚಾರರು ಇರ್ತಿದ್ರು. ಆ ಗೂಢಾಚಾರರು ಏನು ಮಾಡ್ತಿದ್ರು ಅಂದರೆ ರಾಜ್ಯದ ಬಗೆಗೆ ಬೇರೆ ಬೇರೆ ಸಂಗತಿಗಳೇನು ನಡೀತಾ ಇದೆ ಅವುಗಳ ಬಗೆಗೆ ಒಂದಿಷ್ಟು ವಿಚಾರಗಳನ್ನು ಕಲೆ ಹಾಕ್ತಾಯಿದ್ರು. ಆ ಹೊತ್ತಿನಲ್ಲಿ ಯಾವುದೋ ಒಂದು ಕುಟುಂಬದಲ್ಲಿ ನಡೀತಾ ಇದ್ದ ಮಾತುಕತೆ ಎನ್ನುವುದು ರಾಮನ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಒಬ್ಬಳ ಹೆಣ್ಣು ಮಗಳು ನಡೆದುಕೊಂಡ ರೀತಿ ಇತ್ಯಾದಿಗಳು ಮನೆ ಯಜಮಾನಿಗೆ ಇಷ್ಟವಾಗದ ಸಂದರ್ಭದಲ್ಲಿ ಅವನು ನಾನು ನಿನ್ನನ್ನು ಸ್ವೀಕರಿಸಲಿಕ್ಕೆ ರಾಮನೇ ಎಂದು ಬಿಡ್ತಾನೆ. ರಾಮ ಸೀತೆ ರಾವಣನ ಬಳಿಯಲ್ಲಿದ್ಲು. ರಾವಣನ ಬಳಿಯಲ್ಲಿ ಅದೆಷ್ಟೋ ಕಾಲ ಇದ್ಲು. ಆ ನಂತರದಲ್ಲಿ ಅವಳನ್ನು ಸ್ವೀಕರಿಸ್ತಾನೆ. ಅದು ಅಗ್ನಿಮುಖದಿಂದ, ಅಗ್ನಿ ಪರೀಕ್ಷೆ ಮಾಡಿ ಅವಳನ್ನು ಸ್ವೀಕರಿಸುವಂಥದ್ದು. ಹೀಗೆ ಮಾಡ್ತಾನೆ. ಅದೆಷ್ಟು ಸರಿ ಎಷ್ಟು ತಪ್ಪು ಆ ಚರ್ಚೆ ಬೇಡ. ಈಗ ನಿಮ್ಮ ವಯಸ್ಸಿಗೆ ಆ ಚರ್ಚೆಗಳು ಬೇಕಾಗಿಲ್ಲ. ಸ್ವೀಕರಿಸಿದ್ದಾನೆ. ಆದರೆ ಅಲ್ಯಾರೋ ಒಂದು ಕುಟುಂಬದ ಒಂದು ಹೆಣ್ಣು ಮಗಳು ಈ ರೀತಿಯಲ್ಲಿ ಸ್ವೀಕರಿಸಲಿಕ್ಕೆ, ಅಂದರೆ ನಿನ್ನನ್ನು ನಂಬಿ ನಾನು ಸ್ವೀಕರಿಸಲಿಕ್ಕೆ ನಾನು ರಾಮನಲ್ಲ, ರಾಮ ರಾಜ ಪ್ರತ್ಯಕ್ಷ ದೇವತಾ. ಹೀಗಿರುವಾಗ ರಾಮನ ನಡೆಯ ಬಗೆಗೆ ಒಂದು ಸಂಶಯ ಇದೆ. ರಾಮನ ನಡೆಯನ್ನು ಪ್ರಶ್ನಿಸ್ತಾ ಇದ್ದಾರೆ ಜನ ಎನ್ನುವ ಸಂಗತಿ ಗೊತ್ತಾಗಿ, ಓಹೋ ನಾನು ಸರಿ ಇರಬೇಕಲ್ಲ ಎನ್ನುವಂತಹ ಆತ್ಮಾವಲೋಕನವನ್ನು ಮತ್ತೆ ಮತ್ತೆ ಮಾಡಿಕೊಂಡಾಗ ಎಲ್ಲೋ ಒಂದು ಕಡೆಗೆ ರಾಮನಿಗೆ ತಾನು ಸೀತೆಯನ್ನು ಬಿಡಬೇಕು, ಕಾಡಿಗೆ ಕಳಿಸಬೇಕು ಎನ್ನುವಂಥ ಆಲೋಚನೆ ಬರುತ್ತೆ. ನಾನು ತಪ್ಪು ಮಾಡಿದ್ದೇನು, ಪ್ರಜೆಗಳು ಹಾಗಾದರೆ ಇದನ್ನು ಮಾತಾಡ್ತಾ ಇದ್ದಾರೆ, ಯಾಕೆ ಅವನು ವಿವೇಕಕ್ಕೆ ಒಳಗಾಗಲಿಲ್ಲ ಗೊತ್ತಿಲ್ಲ. ರಾಜನಾಗಿ ಭಾಳ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತವನಿಗೆ ಈ ಕೆಲಸ ಮಾಡಬೇಕಿತ್ತೋ ಗೊತ್ತಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ರಾಮನ ಮನಸ್ಸು ಸೀತೆಯನ್ನು ಪರಿತ್ಯಾಗ ಮಾಡಬೇಕು, ಅವಳನ್ನು ತೊರೆಯಬೇಕು ಎನ್ನುವ ಸ್ಥಿತಿಗೆ ಬಂದು ತಲುಪಿಬಿಡುತ್ತೆ. ಒಂದು ಕಡೆಗೆ ನೋಡಿ ಈ ಸಂದರ್ಭ ಹೇಗಿದೆ ಅಂದರೆ, ಸೀತೆಗೆ ಅವಳಾಗ ಗರ್ಭವತಿಯಾಗಿದ್ದಾಳೆ. ಆ ಗರ್ಭವತಿಯಾಗಿರುವಂಥವಳ ಮನಸ್ಸಿನಲ್ಲಿರೋ ಬಯಕೆ ಎಂಥದ್ದು ಅಂದರೆ, ಈ ಹಿಂದೆ ಅವಳು ವನವಾಸದ ಸಂದರ್ಭದಲ್ಲಿ ಅಲ್ಲಿರುವಂತಹ ಆ ಬೆಟ್ಟಗುಡ್ಡಗಳು, ಅಲ್ಲಿರುವಂತಹ ಗಿಡಮರಗಳು, ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು, ಇವುಗಳ ನಡುವೆ ಬಹಳ ಆನಂದದಿಂದ ಸ್ವಚ್ಛಂದದಿಂದ ಕಾಲ ಕಳೆದಿದ್ಲು. ಗರ್ಭವತಿಯಾದವರಿಗೆ ಸಹಜವಾಗಿ ಅಂಥದ್ದೊಂದು ಮನೋಧರ್ಮ, ಅಂಥದ್ದೊಂದು ಭಾವನೆ ಇರುತ್ತೆ. ಏನು ಬಯಕೆಗಳಿರುತ್ತೆ. ತಾನು ಇಂಥದ್ದನ್ನು ಉಣ್ಣಬೇಕು, ತಿನ್ನಬೇಕು, ನಾನು ಇಂಥ ಕಡೆಗೆ ಹೋಗಬೇಕು ಅಂತ. ತನ್ನ ಗಂಡನ ಬಳಿಯಲ್ಲೂ ಹೀಗೊಂದು ಹೇಳಿರ್ತಾಳೆ ಅವಳು. ನನ್ನ ಮನಸ್ಸಿನ ಆಸೆ ಏನು ಅಂತ ಹೇಳಿದ್ರೆ, ನಾನು ಈ ಹಿಂದೆ ಬದುಕಿದಂಥ ಋಷಿಗಳ ಆಶ್ರಮ ಇತ್ಯಾದಿ ಆ ವನ್ಯ ಆ ಸ್ಥಳಗಳೇನಿದ್ದಾವೆ ಅಲ್ಲಿ ನಾನು ಹೋಗಬೇಕು ಅನ್ನುವಂಥ ಬಯಕೆ. ಬಹುಶಃ ಆ ಸಂದರ್ಭವೂ ಅದಾಗಿತ್ತು. ರಾಮನಿಗೆ ಸೀತೆಯನ್ನು ತೊರಿಬೇಕು ಎನ್ನುವಂತಹ ಸಂದರ್ಭವೂ ಕೂಡ ಅದೇ ಆಗಿದೆ. ಹಾಗಾಗಿ ಒಂದು ದಿನ ಏನು ನಡೆದಿದೆ, ರಾಮ ತನ್ನ ತಮ್ಮನಾದ ಲಕ್ಷ್ಮಣನ ಕರೆದು ಸೀತಾ ಪರಿತ್ಯಾಗದ ಸಂಗತಿಯನ್ನು ಹೇಳ್ತಾನೆ. ಲಕ್ಷ್ಮಣನಿಗೆ ಅದನ್ನು ಒಪ್ಪಿಕೊಳ್ಳೋದಲ್ಲ, ಒಂದು ಆಘಾತದ ಹಾಗೆ ಆಗಿಬಿಡುತ್ತೆ. ಯಾಕಂದರೆ ಆ ಸೀತೆಯನ್ನು ತನ್ನ ತಾಯಿ ಹಾಗೆ ಕಂಡವನು, ಅವರ ಸೇವೆಗಾಗಿಯೇ ತನ್ನ ಬದುಕನ್ನು ಮೀಸಲಾಗಿಟ್ಟವನು. ಈಗ ಆ ಮಾತೆಯನ್ನು ರಾಮ ತೊರೀತಾ ಇದ್ದಾನೆ ಎನ್ನುವಂಥ ಸಂಗತಿಯೇ ಜೀರ್ಣಿಸ್ಕೊಳ್ಳಿಕ್ಕೆ ಆಗದ ಸ್ಥಿತಿಯಾಗತ್ತೆ. ಬಟ್ ರಾಮನದ್ದು ರಾಜಾಜ್ಞೆ, ಅದನ್ನು ಮಾಡಲೇಬೇಕು. ತುಂಬು ಗರ್ಭಿಣಿಯನ್ನು ಕಾಡಿಗೆ ಬಿಟ್ಟು ಬರಬೇಕು ಎನ್ನುವಂತಹ ಆಜ್ಞೆ ಇವನು ಪಾಲಿಸಲೇಬೇಕು. ಆದರೆ ಸೀತೆಗೆ ತನ್ನ ಗಂಡ ತನ್ನನ್ನು ಬಿಟ್ಟಿದ್ದಾನೆ ಎನ್ನುವ ಸಂಗತಿಯಾಗಲಿ, ಕಾಡಿನಲ್ಲಿ ಬಿಟ್ಟು ಬರಲಿಕ್ಕೆ ಲಕ್ಷ್ಮಣನಿಗೆ ಆಜ್ಞೆ ಮಾಡಿದ್ದಾನೆ ಎನ್ನುವ ಸಂಗತಿಯಾಗಲಿ ಖಂಡಿತವಾಗಿಯೂ ತಿಳಿದಿಲ್ಲ. ಈ ಸಂದರ್ಭ ಇಲ್ಲಿದೆ. ಆದರೆ ಸೀತಾ ಪರಿತ್ಯಾಗದ ಸಂಗತಿ ಊರು ತುಂಬ ಸುದ್ದಿಯಾಗಿದೆ, ಮನೆ ತುಂಬ ಸುದ್ದಿಯಾಗಿದೆ. ಸೀತೆಗೆ ತಿಳಿದಿಲ್ಲ. ಅವಳು ಲಕ್ಷ್ಮಣನೊಡನೆ ರಥದಲ್ಲಿ ಕಾಡಿಗೆ ಹೊರಟ ಸಂದರ್ಭದ ಭಾಗ. ಅಲ್ಲಿ ಲಕ್ಷ್ಮಣ ಸೀತೆಯನ್ನು ಬಿಟ್ಟು ಬರುವ ಸಂದರ್ಭ. ಆ ನಂತರದಲ್ಲಿ ಅವಳು ತನ್ನ ದಾರಿಯನ್ನು ಕಂಡುಕೊಂಡು ಹೋಗುವ ಸಂದರ್ಭ, ಕಡೆಗೆ ವಾಲ್ಮೀಕಿಯನ್ನು ಸಂಧಿಸಿದ ಸಂದರ್ಭ. ಇಲ್ಲಿ ಬಹಳ ಮುಖ್ಯವಾಗಿ ಹಲುಬಿದಳ್ ಕಲ್ಮರಂ ಕರಗುವಂತೆ ಎನ್ನುವ ಭಾಗದಲ್ಲಿದೆ. ಕಾವ್ಯ ಭಾಗವನ್ನು ಪ್ರವೇಶ ಮಾಡೋಣ. ಮತ್ತೆ ನಾನು ನಿಮಗೆ ನೆನಪು ಮಾಡ್ತಾ ಇದ್ದೇನೆ, ಪುಸ್ತಕವನ್ನು ತೆರೆದಿಟ್ಕೊಂಡಿದ್ದೀರಿ, ಕೈಯಲ್ಲಿ ಒಂದು ಪೆನ್ಸಿಲ್ ತೆಗೆದಿಟ್ಕೊಳ್ಳಿ. ದುರ್ಯೋಧನ ವಿಲಾಪವನ್ನು ಓದುವಾಗ ನೀವು ಹೇಗೆ ನಾನು ಪದಗಳನ್ನು ಹೇಳಿದ್ನೋ, ಶಬ್ದಗಳ ಅರ್ಥ ಹೇಳಿದ್ನೋ, ಹಾಗೆ ಇಲ್ಲೂ ಹೇಳ್ಕೊಂಡು ಹೋಗ್ತೇನೆ.
ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಒಡೆದು ಓದಿಕೊಂಡ್ರೆ ಅದು ಅರ್ಥಪೂರ್ಣವಾಗಿರುತ್ತೆ. ಸರಳವಾಗಿದೆ. ನಿಮಗೆ ದುರ್ಯೋಧನ ವಿಲಾಪ ಆ ಚಂಪೂ ಕಾವ್ಯದ ಮಾದರಿಯ ಅಷ್ಟೂ ಕಠಿಣತೆ ಇರಲಿಲ್ಲ. ಇದು ಗಮಕಕ್ಕೆ ಸಾಧ್ಯವಾಗಬಹುದಾದ ಮತ್ತು ಸರಳವಾಗಿಯೇ ಬರೆದುಕೊಂಡು ಹೋಗಿರುವುದರಿಂದ ಇದು ಸುಲಭವಾಗಿದೆ, ಅಷ್ಟು ಕಷ್ಟ ಏನಿಲ್ಲ. ನೋಡ್ಕೊಳ್ಳೋಣ. ನಾನು ಆ ಪದ್ಯವನ್ನು ಓದ್ತೇನೆ. ಈಗ ನಾನು ಹೇಳಿದ ಹಿನ್ನೆಲೆಯನ್ನೇ ಇಟ್ಟುಕೊಂಡು, ಅಂದರೆ ರಾಮನ ಆಜ್ಞೆಯಂತೆ ಲಕ್ಷ್ಮಣ ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೊರಟಿದ್ದಾನೆ. ನೋಡಿ, ಕತೆ ಹೀಗೆ ಆರಂಭವಾಗುತ್ತೆ. ಇಲ್ಲಿ ಅರಸ ಕೇಳ್, ಳ ಹೊಡ್ಕೊಬೇಕು, ಲವ್ ಇದೆ. ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರನ್, ಅಲ್ಲಿ ನಾ ಹೊಡ್ಕೊಂಡ್ರೆ, ಅಂಗನೆಯನ್ ನೂ ಹೊಡ್ಕೊಂಡ್ರೆ, ಉಳಿದನ್ ನಾ ಹೊಡ್ಕೊಂಡ್ರೆ, ಅಹಹಾ ಎಂದಡಿಗಡಿಗೆ ತಲೆಗೊಡವಂತಿರಲ್ಕೆ ಪರಮ ದಾರುಣಮಾಯ್ತಿದ್ ತೇ ಹೊಡ್ಕೊಂಡ್ರೆ, ಎನ್ ಪರಮ ದಾರುಣಮಾಯ್ತಿದೆಂದ್ ಅಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ ಪರಿಸಿದಂ ಕಾಳ್ಬಟ್ಟೆಗೊಂಡನ್ ನೀ ಹೊಡ್ಕೊಂಡ್ರೆ ಆ ಉಳಿಯುತ್ತೆ. ನೋಡಿ, ಗೊಂಡ್ ಕಾಳ್ಬಟ್ಟೆಗೊಂಡ್ ನೀ ಅಲ್ಲ, ಡ ಹೊಡ್ಕೊಳ್ಬೇಕು, ಅಲ್ಲಿ ಆ ಉಳಿಯುತ್ತೆ. ಅನಿಲ ವೇಗದಿಂದ ಆ ರಥವನು. ನಾನು ಮತ್ತೊಮ್ಮೆ ಓದ್ತೇನೆ. ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರನ್ ಅಂಗನೆಯನ್ ಉಳಿದನ್ ಅಹಹಾ ಎಂದಡಿಗಡಿಗೆ ತಲೆಗೊಡವಂತಿರಲ್ಕೆ ಪರಮ ದಾರುಣಮಾಯಿತಿದೆಂದಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ ಪರಿಸಿದಂ ಕಾಳ್ಬಟ್ಟೆಗೊಂಡ ಅನಿಲ ವೇಗದಿಂದ ಆ ರಥವನು. ಅರಸ ಕೇಳ್, ನಾನು ಹೇಳಿದೆ ಈ ಈ ಜನಮೇಜಯ ರಾಜನಿಗೆ ಜೈಮಿನಿ ಮುನಿ ಕಥೆಯನ್ನು ಹೇಳ್ತಾ ಇದ್ದಾನೆ. ಹಾಗಾಗಿ ಅವನನ್ನೇ ಕುರಿತು ಹೇಳೋದು. ಅರಸ ಕೇಳು, ಅರಸನೇ ಕೇಳು, ಏನಾಯಿತು? ರಾಮನ ಆಜ್ಞೆಯಂತೆ ಲಕ್ಷ್ಮಣ ಸೀತೆಯನ್ನು ಕರೆದು ಕಾಡಿಗೆ ಹೊರಟಿದ್ದಾನೆ. ಅರಸ ಕೇಳ್ ಸೌಮಿತ್ರಿ, ಯಾರಿಲ್ಲಿ ಸೌಮಿತ್ರಿ? ಲಕ್ಷ್ಮಣ. ಯಾಕೆ ಅವನನ್ನು ಸೌಮಿತ್ರಿ ಅಂತಾರೆ? ಸುಮಿತ್ರೆಯ ಮಗನಾದದ್ದರಿಂದ ಲಕ್ಷ್ಮಣನನ್ನು ಸೌಮಿತ್ರಿ ಅಂತ ಕರೀತಾರೆ, ಹೌದಲ್ವಾ? ಹಾಗಾಗಿ ಅರಸ ಕೇಳು, ಅರಸನೇ ಕೇಳು. ಸೌಮಿತ್ರಿ ಅಂದ್ರೆ ಲಕ್ಷ್ಮಣನು. ವೈದೇಹಿಯಂ, ವೈದೇಹಿ ಯಾರು? ಸೀತೆ. ವಿದೇಹ ದೇಶದ ರಾಜಕುಮಾರಿಯಾದದ್ದರಿಂದ ಅವಳಿಗೆ ವೈದೇಹಿ ಎನ್ನುವಂಥ ಹೆಸರು ಬಂತು. ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್, ಅವಳನ್ನು ಕೂರಿಸಿಕೊಂಡು ತೆರಳುತ್ತಾ ಇದ್ದಂತಹ ರಥದ ಅಗ್ರ ಅಂದರೆ ತುದಿ, ಅಲ್ಲಿ ಚಲಿಸುವ ಪತಾಕೆ. ನೀವೊಂದು ರಥವನ್ನು ನೋಡಿದರೆ ಆ ರಥದ ಮೇಲೆ ಆ ಶಿಖರದಲ್ಲಿ ಒಂದು ಧ್ವಜ ಇರುತ್ತೆ. ಆ ಧ್ವಜ ಇಲ್ಲಿ ಯಾವುದರ ಸಂಕೇತವಾಗಿ ಕೊಡ್ತಾ ಹೋಗ್ತಾನೆ ಅಂದರೆ, ಆ ವೈದೇಹಿಯನ್ನು ಕೊಂಡು ತೆರಳುವ ಸಾಗ್ತಾ ಇದ್ದ ಆ ರಥದ ಅಗ್ರ ತುದಿಯಲ್ಲಿ ಚಲಿಸುವ ಪತಾಕೆ. ಪತಾಕೆ ಅಂದರೆ ಧ್ವಜ, ಬಾವುಟ. ಆ ಚಲಿಸುವ ಪತಾಕೆ ಹೇಗೆ ಕಾಣಿಸ್ತಾ ಇದೆ ಅಲ್ಲಿ ಕವಿಯ ಕಣ್ಣಿಗೆ ಅಂದರೆ ಅದು ಚಲಿಸ್ತಾ ಇದೆ. ನೀವು ಧ್ವಜವನ್ನು ನೋಡಿದರೆ ಆ ರಥದಲ್ಲಿ ಹಿಂಬದಿಯಲ್ಲಿ ಹೀಗೇ ಚಲಿಸ್ತಾ ಇರುತ್ತೆ. ಈ ಕಡೆ ಕೆಳಗಡೆ ರಥವನ್ನು ನಡೆಸ್ತಾ ಕೂತ್ಕೊಂಡಿದ್ದಾನೆ ಲಕ್ಷ್ಮಣ. ಅವನು ಏನು ಹೇಳ್ತೇನೆ? ರಘುವರನ್ ಅಂಗನೆಯನ್ ಉಳಿದನ್, ಉಳಿದ ಬಿಟ್ಟ. ಯಾರು? ರಘುವರ. ಯಾರು? ರಘುಶ್ರೇಷ್ಠ ಯಾರಿದ್ದಾರೆ? ರಾಮ. ಅಂಗನೆ, ಇಲ್ಲಿ ಅಂಗನೆ ಅಂದರೆ ಹೆಣ್ಣು, ಇಲ್ಲಿ ಯಾರು? ಸೀತೆ. ರಘುವರನು ಸೀತೆಯನ್ನು ಬಿಟ್ಟನು. ಯಾಕೆ ಬಿಟ್ಟ? ಇವನು ತಲೆಯಲ್ಲಿರೋ ಪ್ರಶ್ನೆನೇ ಅದು. ಅಣ್ಣನ ಆಜ್ಞೆಯನ್ನು ಮೀರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೀತೆಯನ್ನು ಕರೆದುಕೊಂಡು ಹೊರಟಿದ್ದಾನೆ. ತುಂಬು ಗರ್ಭಿಣಿಯಾದ ಸೀತೆಯನ್ನು ಘೋರವಾದ ಅರಣ್ಯಕ್ಕೆ ಕರ್ಕೊಂಡೋಗಿ ಬಿಟ್ಟು ಬರೋದೇ ಮಹಾ ಕ್ರೌರ್ಯ, ಮಹಾಪಾಪ. ಆದರೆ ಆ ಕೆಲಸ ಇಲ್ಲಿ ಲಕ್ಷ್ಮಣನ ಪಾಲಿಗೆ ಬಂದಿದೆ. ರಥದಲ್ಲಿ ಮುಂದೆ ಸಾರಥಿಯಾಗಿ ಕುತ್ಕೊಂಡು ರಥವನ್ನು ಓಡಿಸ್ತಾ ಇದ್ದಾನೆ, ಹಿಂದೆ ಸೀತೆಯನ್ನು ಕೂರಿಸ್ಕೊಂಡಿದ್ದಾನೆ. ಇವನು ಏನು ಮಾಡ್ತಿದ್ದಾನೆ ಅಂದರೆ, ಇವನ ಮನಸ್ಸಿನಲ್ಲಿ ಆಹಾಹಾ ಏನು, ಅಯ್ಯೋ ರಘುವರ ರಾಮ ಸೀತೆಯನ್ನು ತೊರೆದು ಬಿಟ್ನಲ್ಲ ಎಂದು ತಲೆಗೊಡಹುವಂತಿರಲ್ಕೆ. ನಾವು ಚೇ 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 ಅಂತ ಹೇಳಿ ತಲೆ ಕೊಡುತ್ತೀವಲ್ವಾ,
ಹಾಗೆ ಅವನ ಮನಸ್ಸಿನಲ್ಲಿ ಆ ವಿಚಾರಗಳು ಬಂದಂತೆಲ್ಲ ಯಾಕೆ ರಾಮ ಸೀತೆಯನ್ನು ತೊರೆದು ಬಿಟ್ಟ ಅಂತ ಹೇಳಿ ಅವನು ತಲೆ ಕೊಡುತ್ತಾ ಇದ್ದಾನೆ. ಈ ಕೆಳಗಡೆ ರಥದಲ್ಲಿ ಮುಂದೆ ಸಾರಥಿ ಕುಳಿತುಕೊಂಡು ತಲೆ ಕೊಡುತ್ತಾ ಇರೋದಕ್ಕೂ ರಥದ ಮೇಲೆ ಆ ಬಾವುಟ ಹೀಗೆ ಅಲ್ಲಾಡ್ತಾ ಇರೋದಕ್ಕೂ ಸಮಾನವಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಆ ತಲೆಗೊಡಗುವಂತಿರಲ್ಕೆ ನೋಡಿ, ಸೀತೆಯನ್ನು ಕೊಂಡು ತೆರಳುವ ರಥಾಗ್ರದಲ್ಲಿ ಪತಾಕೆ ಧ್ವಜ ಅತ್ತಿಂದಿತ್ತ ಇತ್ತಿಂದತ್ತ ಚಲಿಸ್ತಾ ಇದೆ. ಅದೇ ರೀತಿಯಲ್ಲಿ ರಥವನ್ನು ನಡೆಸ್ತಾ ಇರುವಂತಹ ಲಕ್ಷ್ಮಣನು ರಾಮ ಸೀತೆಯನ್ನು ತೊರೆದು ಬಿಟ್ಟನಲ್ಲ ಎಂದು ಚಿಂತಿಸುತ್ತಲೇ ತಲೆಯನ್ನು ಏನು ಮಾಡ್ತಿದ್ದಾನೆ, ಕೊಡುತ್ತಾ ಇದ್ದಾನೆ. ಚೇ ಅಹಹಾ ಅಯ್ಯಯ್ಯೋ ವ್ಯಥೆ ಪಡ್ತಾ, ನೋವನ್ನು ಅನುಭವಿಸ್ತಾ, ರಾಮ ಮಾಡಿದ್ದು ತಪ್ಪು ಎನ್ನುವುದೇ ಚೇ ಅನ್ನುವ ಭಾವನೆ ಏನಿದೆ ಅಂದರೆ, ಅವ್ನು ಮಾಡಿದ ತಪ್ಪು ಎನ್ನುವುದನ್ನೇ ಹೇಳೋದೇ ಅಲ್ವೇ, ಅದನ್ನು ವಿರೋಧಿಸೋದೇ ಅಲ್ವೇ ಆ ಭಾವನೆ. ಆ ರೀತಿಯಲ್ಲಿ ಇವನು ತಲೆಯು ಅತ್ತಿಂದಿತ್ತ ಇತ್ತಿಂದತ್ತ ಚಲಿಸ್ತಾ ಇದೆ. ಹೇಗೆ? ಧ್ವಜದ ರೀತಿಯಲ್ಲಿ. ರಥದ ತುದಿಯ ಬಾವುಟ ಹೇಗೆ ಸಾಗುವ ಆ ರಥದಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಚಲಿಸ್ತಾ ಇದೆಯೋ ಹಾಗೆ ರಾಮ ಸೀತೆಯನ್ನು ತೊರೆದು ಬಿಟ್ಟನಲ್ಲ ಎಂಬ ವ್ಯಥೆಯಲ್ಲಿ ಲಕ್ಷ್ಮಣನು ತಲೆ ಕೊಡುತ್ತಾ ಇದ್ದಾನೆ. ಜೊತೆಗೆ ಆ ಸಾಗುವ ದಾರಿಯಲ್ಲಿ ನಾನು ಆಗ ಹೇಳಿದ ಹಾಗೆ ಸೀತೆಯೊಬ್ಬಳಿಗೆ ಹೊರತಾಗಿ, ಅಂದರೆ ಅವಳೊಬ್ಬಳನ್ನು ಬಿಟ್ಟು ಉಳಿದೆಲ್ಲರಿಗೂ ಕೂಡ ರಾಮ ಸೀತೆಯನ್ನು ತೊರೆದಿದ್ದಾನೆ ಅನ್ನೋ ಸಂಗತಿ ಗೊತ್ತಾಗಿದೆ. ಹಾಗಾಗಿ ಅಯೋಧ್ಯಾಪುರದಲ್ಲಿ ರಥ ಸಾಕ್ಕೊಂಡು ಹೋಗ್ತಾ ಇದೆಯಲ್ಲ, ಅಲ್ಲೆಲ್ಲ ಜನ ಸೇರ್ಕೊಂಡಿದ್ದಾರೆ. ಅವರೆಲ್ಲ ಪರಮ ದಾರುಣಮಾಯಿತು ಇದು ಎಂದು. ಇದೊಂದು ದಾರುಣವಾದ ಸಂಗತಿ ಅಲ್ವೇ? ಪರಮ ದಾರುಣ, ಸಾಮಾನ್ಯ ಅಲ್ಲ, ಅತ್ಯಂತ ದುಃಖಕರವಾದಂತಹ ಸಂಗತಿ ಇದು. ಪರಮ ದಾರುಣಮಾಯಿತು ಇದು ಎಂದು ಅಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ. ರಾಜ ಮಾಡಿದ ತಪ್ಪು ಅಂತ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಯಾಕಂದರೆ ಆ ಕಾಲ ಹಾಗೆ ಇತ್ತು, ರಾಜನನ್ನು ಪ್ರಶ್ನಿಸುವ ಹಾಗೆ ಇರಲಿಲ್ಲ. ಆದರೆ ಪಾಪ ಪುಣ್ಯಗಳನ್ನು ತಮ್ಮೊಳಗೆ ಪ್ರಶ್ನೆ ಮಾಡ್ತಾ ಇದ್ರು ತಾನೆ. ಸೀತೆಯಂಥ ಮಹಾತಾಯಿಯನ್ನು ಯಾಕೆ ರಾಮ ತೊರಿಬೇಕಾಗಿತ್ತು? ಇಲ್ಲಿ ಲಕ್ಷ್ಮಣ ರಥದಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ರಥದಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಪುರ ಅಂದರೆ ಪಟ್ಟಣ, ನಗರ, ಅಯೋಧ್ಯ ನಗರದ ಜನ ಆಚೀಚೆಗೆ ಸೈಡಿಗೆ ನಿಂತವರು ಇವು ಸಾಕ್ತಾ ಇರೋದನ್ನು ಗಮನಿಸಿ ಜನ, ನೆರವಿಯ ಜನ ಅಂದರೆ ಸೇರಿದ ಜನ, ನೆರೆದ ಸೇರಿದ ಆ ಜನ ತಮ್ಮೊಳಗೇ ಗುಜುಗುಜಿಸಿ. ಏನು ಗುಜುಗುಜಿಸಿ ಅಂತ ಹೇಳಿದ್ರೆ ಅಸ್ಪಷ್ಟವಾಗಿ ತಮ್ಮಲ್ಲೇ ಮಾತಾಡ್ಕೊಳ್ತಾ ಇರುವಂಥದ್ದು, ತಮ್ಮೊಳಗಡೆ ಮಾತಾಡ್ತಾ ಇರುವಂಥದ್ದು. ಅಂದರೆ ಗಟ್ಟಿಯಾಗಿ ಹೇಳಲಿಕ್ಕೆ ಸಾಧ್ಯವಾಗದೆ ತಮ್ಮೊಳಗೊಳಗೆ ಮಾತನಾಡುವುದನ್ನು ಗುಜುಗುಜಿಸಿ. ಏನು ಹೇಳ್ತಿದೆ? ಇದು ಪರಮ ದಾರುಣ, ಇಂತಹ ಒಂದು ಕೃತ್ಯ ಮಾಡಲೇಬಾರ್ದಿತ್ತು, ಅತ್ಯಂತ ದುಃಖಕರವಾದಂತಹ ಸಂದರ್ಭ ಇದು, ಇದೊಂದು ದಾರುಣದ ಸಂದರ್ಭ, ಮಹಾದಾರುಣ, ಪರಮದಾರುಣಮೇ ಇದು ಆಯಿತು ಎಂದು ಆ ಅಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ ಮನದಲ್ಲಿ ಕರಗಿ. ಸಹಜವಾಗಿಯೇ ಕರಗ್ತಾರಲ್ವ, ಸೀತಾಮಾತೆಗೊಂದು ಇಂಥದ್ದೊಂದು ಸ್ಥಿತಿ ಬಂತು ಅಂತ ಹೇಳಿ ಜನ, ಯಾಕಂದರೆ ಸೀತೆಯನ್ನು ಮಾತೆಯ ಹಾಗೆ ನೋಡಿದವರು, ಅಂಥವಳಿಗೊಂದು ಇಂಥದ್ದೊಂದು ಕಷ್ಟ, ಇಂತಹ ಕಷ್ಟದೊಂದು ಒದಗಿ ಬಂದು ಬಿಡ್ತಲ್ಲ ಅಂತ ಹೇಳಿ ತಮ್ಮೊಳಗೆ ಕರಗಿ ಕಾತರಿಸಿ. ನೋಡಿ, ಕಾತರಿಸುತ್ತೀರೆ, ಕಾತರ ಪಡ್ತಾ ಇದ್ದಾರೆ ಅವರು. ಅವಳಿಗೊಂದು ಇಂಥದ್ದೊಂದು ಸ್ಥಿತಿ ಆಯ್ತಲ್ಲ ಅಂತ ಹೇಳಿ ಅವಳು ಬರುವ ದಾರಿಯಲ್ಲಿಯೇ ಕಾತರದಿಂದ ಆ ಸಂದರ್ಭವನ್ನು ನೋಡಲಿಕ್ಕೆ ನಿಂತುಕೊಂಡಿದ್ದಾರೆ. ಹೀಗೆ ಊರಿನ ಜನ, ಅಯೋಧ್ಯಾಪುರದ ಜನರೆಲ್ಲ ಇಂಥದ್ದೊಂದು ದಾರುಣದ ಘಟನೆಗೆ ಸಾಕ್ಷಿಯಾಗಿ ರಾಮನಿಂತಹ ಕೆಲಸವನ್ನು ಮಾಡಿಬಿಟ್ನಲ್ಲ, ಸೀತೆಗಿಂಥದ್ದೊಂದು ಕಷ್ಟ ಒದಗಿ ಬಂತಲ್ಲ ಎನ್ನುವ ನೋವಿನಲ್ಲಿಯೇ ತಮ್ಮೊಳಗೆ ಮಾತನಾಡ್ತಾ, ಮೊರಗುತ್ತಾ, ಕರಗುತ್ತಾ, ಕೊರಗುತ್ತಾ ಅವಳು ಬರುವ ದಾರಿಯನ್ನೇ ಕಾಯುತ್ತಾ ನಿಂತಿರುವಾಗ ಲಕ್ಷ್ಮಣ ಕಾಳ್ಬಟ್ಟೆಗೊಂಡನ್. ಆ ದಾರಿಯಲ್ಲಿ ಸಾಗಿ ಬಟ್ಟೆ ಅಂದರೆ ಇಲ್ಲಿ ವಸ್ತ್ರ ಅಲ್ಲ, ಬಟ್ಟೆ ಅಂದರೆ ದಾರಿ ಎನ್ನುವ ಅರ್ಥ ಇದೆ. ಬಟ್ಟೆ ಅಂದರೆ ಕಾಡು ದಾರಿಯನ್ನ ಎಡೆಗೊಂಡನಂತೆ. ಹೇಗೆ ರಥವನ್ನು ಚಲಿಸಿದಂತೆ? ಅನಿಲ ವೇಗದಿಂದ. ಅನಿಲ ಅಂದರೆ ವಾಯು, ಗಾಳಿ ಅಲ್ವೇ? ವಾಯು ವೇಗ ಜಾಸ್ತಿ ಅಲ್ವೇ? ಗಾಳಿಯ ವೇಗ ಜಾಸ್ತಿ ಅಲ್ವೇ? ಅಂದರೆ ಅಷ್ಟು ವೇಗವಾಗಿ ರಥವನ್ನು ನಡೆಸಿಕೊಂಡು ಸಾಗಿದ. ಅನಿಲ ವೇಗದಿಂದ ಕಾಡಿನ ದಾರಿಯೆಡೆಗೆ ರಥವನ್ನು ಸಾಗಿಸಿದನಂತೆ. ನೋಡಿ, ನಿಮ್ಮ ಕಣ್ಮುಂದೆ ಒಂದು ಚಿತ್ರ ಬರಬೇಕು. ಒಲ್ಲದ ಮನಸ್ಸಿನಿಂದ ಅರಮನೆಯಿಂದ ಸೀತೆಯನ್ನು ರಥದಲ್ಲಿ ಕೂರಿಸಿಕೊಂಡು ಲಕ್ಷ್ಮಣ ಹೊರಟಿದ್ದಾನೆ. ಅವನ ಮನಸ್ಸಿನೊಳಗಡೆ ಒಂದಿಷ್ಟು ದುಗುಡ ಇದೆ, ದುಃಖ ಇದೆ, ನೋವಿದೆ, ಸಂಕಟ ಇದೆ.
ಜೀರ್ಣಿಸಿಕೊಳ್ಳಿಕ್ಕೆ ಆಗದೇ ಇರುವಂತಹ ಭಾವವೊಂದು ಅವನಲ್ಲಿ ಉದ್ವೇಗಕ್ಕೊಳಗೆ ಮಾಡಿದೆ, ಅವನನ್ನು ಗೊಂದಲಕ್ಕೊಳಗೆ ಮಾಡಿದೆ. ಯಾಕೆ ತನ್ನ ಅಣ್ಣ ಇಂಥ ಕೆಲಸವನ್ನು ಮಾಡ್ದ ಅಂತ ಹೇಳಿ ತಲೆ ಕೊಡುತ್ತಾ ಇದ್ದಾನೆ ಅವನು. ಅಯ್ಯೋ, ಇಂಥದ್ದೊಂದು ಸಂದರ್ಭ ನನಗೆ ಪಾಲಿಗೆ ಒದಗಿ ಬಂದುಬಿಡ್ತಲ್ಲ, ಮಹಾತಾಯಿಯನ್ನು ಯಾಕೆ ರಾಮ ತೊರೆದ ಅಂತ ಹೇಳಿ ಛೇ ಎಂದು ತಲೆ ಕೊಡುತ್ತಾ ಇದ್ದಾನೆ. ಹೇಗೆ ಬಾವುಟ ತಿಂದಿತ್ತ ಸಾಗುತ್ತೋ ಹಾಗೆ. ಇನ್ನೊಂದೆಡೆಗೆ ಇವನು ಸಾಗಿಕೊಂಡು ಆ ಪುರದಲ್ಲಿ, ಆ ಪಟ್ಟಣದಲ್ಲಿ ಸಾಗಿಕೊಂಡು ಹೋಗೋ ದಾರಿಯಲ್ಲೆಲ್ಲ ಜನರಿಗೆ ಗೊತ್ತಿದೆ ಸೀತಾ ಪರಿತ್ಯಾಗದ ಈ ಸಂದರ್ಭ. ಅವರೆಲ್ಲರೂ ನಿಂತು ತಮ್ಮೊಳಗೆ ತಾವು ಮಾತಾಡ್ಕೊಳ್ತಾ ಇದ್ದಾರೆ. ಅಯ್ಯೋ, ಎಂಥದ್ದೊಂದು ಕಷ್ಟವನ್ನು ಸೀತೆಗೆ ತಂದಿಟ್ಬಿಟ್ಟ, ಮಹಾ ದಾರುಣದ ಸಂದರ್ಭ ಇದು, ಅವಳಿಗೆ ಎಂಥದ್ದೊಂದು ದುಃಖಕರ ಮತ್ತು ಎಂಥದ್ದೊಂದು ಕಷ್ಟದ ಒಂದು ಸಂದರ್ಭವನ್ನು ಸೀತೆ ಪಾಲಿಗೆ ಒದಗಿಸಿಬಿಟ್ಟ ರಾಮ ಅಂತ ಹೇಳಿ ತಮ್ಮೊಳಗೆ ತಾವು ಮಾತನಾಡಿಕೊಳ್ತಾ ಅದನ್ನು ಪ್ರತಿಭಟಿಸಲಿಕ್ಕೂ ಆಗದೆ, ಹೇಳಲಿಕ್ಕೂ ಆಗದೆ ತಾವೇ ಮರುಗಿ ಕೊರಗಿ ಅವಳು ಬರುವ ದಾರಿಯಲ್ಲಿ ಕಾತುರತೆಯಿಂದ ಇದ್ದಾರೆ ಜನ. ಹೀಗಿರುವಾಗ ಇವನು ಆ ರಥವನ್ನು ನಡೆಸಿಕೊಂಡು ನೇರವಾಗಿ ಕಾಳ್ಬಟ್ಟೆ ಅಂದರೆ ಕಾಡಿನ ದಾರಿಯನ್ನು ಹಿಡಿದ. ಯಾಕಂದರೆ ಕಾಡಿನಲ್ಲೇ ಬಿಟ್ಟು ಬರಲಿಕ್ಕೆ ಹೇಳಿದ್ದ ತಾನೇ. ಅನಿಲ ವೇಗದಿಂದ, ವಾಯುವೇಗದಿಂದ ರಥವನ್ನು ನಡೆಸಿಕೊಂಡು ಸಾಗಿದನಂತೆ. ಏನಾಗಿರಬೇಕು ಮುಂದಿನ ಭಾಗದಲ್ಲಿ ನಾವು ಏನಾಯಿತು, ಕಾಡಿಗೆ ಪ್ರವೇಶ ಮಾಡಿದ್ನೇ, ಅಲ್ಲೇನು ನಡೆದಿರ್ಬೋದು ಅದನ್ನು ನಾವು ನೋಡೋಣ ಹಾಗಾದರೆ.